ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಡೇ 3 ನಮ್ದು ಆಲ್ಮಾಟಿ ಸಿಟಿಲಿ. ನಾವಿವತ್ತು ಕೋಕ್ ಟೋಬ್ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದೀವಿ. ಇಲ್ಲಿಂದ ಮೆಟ್ರೋಲಿ ಹೋಗೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ಹೋಗೋಣ. ನಾವು 6 ಜನ ಹೇಗ್ ರೆಡಿ ಆಗಿದೀವಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಬನ್ನಿ ಹೋಗೋಣ. ಓಕೆ ಬಾಯ್. ನಾವಿವಾಗ ಅಬಾಯ್ ಸ್ಟಾಪ್ ಅಲ್ಲಿ ಇಳ್ಕೋತೀವಿ. ಮೆಟ್ರೋ ನಾವು ಹತ್ತಿರೋದು ಸೈರನ್ ಸ್ಟಾಪ್ ಅಲ್ಲಿ. ಅಬಾಯ್ ಅಲ್ಲಿ ಇಳ್ಕೊಂಡು ಕೋಕ್ ಟೋಬ್ ಅನ್ನೋ ಪ್ಲೇಸ್ ಹೋಗ್ತೀವಿ. ಅಂಡ್ ಮೆಟ್ರೋ ಎಂಪ್ಲಾಯೀಸ್ ನಮ್ಮನ್ನ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ಅಂಡ್ ಅವ್ರು ಕೇಳಿದ್ರು ಮುಂಬೈಯಿಂದನ ಅಂತ. ನಾವಿಲ್ಲ ಬ್ಯಾಂಗ್ಳೂರ್ ಇಂಡಿಯಾಯಿಂದನೇ ಅಂದ್ವಿ. ಶಾರುಖ್ ಖಾನ್, ಸಲ್ಮಾನ್ ಖಾನ್, ಮಿಥುನ್ ಚಕ್ರವರ್ತಿ, ಕರೀನಾ ಕಪೂರ್, ಬಾಲಿವುಡ್ ಅಂತೆಲ್ಲ ಹೇಳ್ತಿದ್ರು. ಸೊ ತುಂಬಾ ಚೆನ್ನಾಗಿ ಗ್ರೀಟ್ ಮಾಡಿದ್ರು ಮೆಟ್ರೋ ಎಂಪ್ಲಾಯೀಸ್ ಇಲ್ಲಿ. ಓಕೆ ಗೈಸ್, ಹೇಳಿ ಎಲ್ಲ. ಹಾಯ್ ಮಾಡಿ ಎಲ್ಲ. ಹೌಸ್ ದ ಜೋಶ್? ಹಾಯ್ ಸೋರ್. ಗುಬಿ ಹಾಯ್. ಇವತ್ತೆಲ್ಲ ಚೆನ್ನಾಗಿ ರೆಡಿಯಾಗಿ ಜಾಕೆಟ್ಸ್ ಎಲ್ಲ ಹಾಕೊಂಡಿದ್ದೀವಿ. ಏನೋ ಹಾಕ್ಲಾಬೇಕು. ಎಸ್, ವೆದರ್ ಚೆನ್ನಾಗಿದೆ ಇವತ್ತು, ತುಂಬ ಚಳಿ ಇಲ್ಲ. ಬನ್ನಿ ಹೋಗೋಣ. ನನಗೆ ಇಷ್ಟ ಆಯ್ತು. ಇದು ಪ್ಯಾಲೇಸ್ ಆಫ್ ರಿಪಬ್ಲಿಕ್ ಅಂತ. ಇಲ್ಲಿ ಶೋಸ್ ಎಲ್ಲ ನಡೆಯುತ್ತೆ. ಸೊ ಆ್ಯಂಡ್ ಸ್ಕೇಟಿಂಗ್ಸ್ ಎಲ್ಲ ನಡೆಯುತ್ತೆ ನೋಡಿ. ಇಲ್ಲಿ ಡ್ರಾಮಾ ಥರ ನಮ್ಮ ಕಡೆ ಹೆಂಗೆ ಡ್ರಾಮಾ ನಾಟಕಗಳು ನಡೆಯುತ್ತೋ ಇಲ್ಲೆಲ್ಲ ಥರ ಶೋಸ್ ನಡೆಯುತ್ತೆ. ಸೊ ನಾವೀಗ ಹೋಗ್ಬೇಕಾಗಿರೋ ಪ್ಲೇಸ್ ಕೋಕ್ ಟೋಬೆ ಅನ್ನೋ. ಕೋಕ್ ಟೋಬೆಗೆ ಬಂದ್ವಿ. ಇಲ್ಲಿಂದ ಕೇಬಲ್ ಕಾರ್ ತಗೊಳ್ಳೋ ಒಂದು ರೂಟ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ 1 ವೀಕ್ ಕೇಬಲ್ ಕಾರ್ ಕ್ಲೋಸ್ ಮಾಡಿದಾರಂತೆ. ಬಟ್ ಇಲ್ಲಿ ಶಟಲ್ ಬಸ್ ಇದೆ. ಶಟಲ್ ಬಸ್ಗೆ ಪೇ ಮಾಡಿ ನಾವು ಹೋಗ್ಬೋದು. 5,000 ಅಲ್ಲ 4,000 ಟೆಂಗೆ ಪರ್. ಸೊ ನಾವಿವಾಗ ಶಟಲ್ ಬಸ್ ಆಪ್ಟ್ ಮಾಡಿದೀವಿ. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಎಷ್ಟು ಮಿನಿಟ್ಸ್ ಆಗುತ್ತೆ ಗೊತ್ತಿಲ್ಲ. ಸೊ 6 ಮೆಂಬರ್ಸ್ಗೆ 4,000 ಪರ್ ಹೆಡ್ ಕೊಟ್ಬಿಟ್ಟು 4,000 ಟೆಂಗೆ ಪರ್ ಹೆಡ್ ಕೊಟ್ಬಿಟ್ಟು ಹೋಗ್ತಾ ಇದೀವಿ. ಶಟಲ್ ಬಸ್ ಮಾಮೂಲಿ. ಕೋಕ್ ಟೋಬೆ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಆಗಿತ್ತು. ಇದು ಏನಕ್ಕೆ ಫೇಮಸ್ ಅಂದರೆ ಇಲ್ಲಿರೋ ಗೇಮ್ಸ್, ಅಮ್ಯೂಸ್ಮೆಂಟ್ ಗೇಮ್ಸ್ಗೆ ಮತ್ತು ಸನ್ಸೆಟ್ಗೆ. ಸೊ ಹಾಗಾಗಿ ನಾವಿಲ್ಲಿ ತುಂಬ ಜನ ಈವ್ನಿಂಗಿಂದ ಜಾಸ್ತಿ ಕ್ರೌಡ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸನ್ಸೆಟ್ ನೋಡೋದಕ್ಕೆ ತುಂಬ ಜನ ಸೇರ್ಕೋತಾರೆ. ಆಗ ಇಲ್ಲಿ ವೈಬ್ ಕೂಡ ಚೆನ್ನಾಗಿರುತ್ತೆ. ಶಟಲ್ ಬಸ್ಸಲ್ಲಿ ಕೋಕ್ ಟೋಬೆ ರೀಚ್ ಆದ್ವಿ. 20 ಮಿನಿಟ್ಸ್ ರೈಡ್ ಅಷ್ಟೇ. ರೈಡ್ ಅಂತ 20 ಮಿನಿಟ್ಸ್ ಡ್ರೈವ್ ಅಷ್ಟೇ. ಇಲ್ಲಿಂದ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಡೀ ಸಿಟಿ ಕಾಣಿಸ್ತಿದೆ ನೋಡಿ ಕೆಳಗೆ. ಸೊ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಲ್ಲ. ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿಲ್ಲ. ಕೊಡು ಗುಬ್ಬು. ಗುಬ್ಬು ಕಿಸ್ಸಿ ಕೊಡು ಮಮ್ಮಗೆ. ಹಾ, ಸೊ ರಿವರ್ಸ್ ಮನೆ ನೀವೆಲ್ಲರೂ ತುಂಬಾ ರೀಲ್ಸ್ ಅಲ್ಲಿ ಬೇರೆ ಕಂಟ್ರೀಸ್, ನಮ್ಮ ಇಂಡಿಯಾದಲ್ಲೂ ಬೇರೆ ಸ್ಟೇಟ್ಸ್ ಅಲ್ಲೆಲ್ಲ ಇದೆ. ಅದೇ ತರ ಇಲ್ಲೂ ಒಂದು ಮನೆ ಅಷ್ಟೇ. ಸೊ ನಾವಿವಾಗ ರೋಲರ್ ಕೋಸ್ಟರ್ ಆಡೋಣ ಅಂತ ಎಲ್ಲರೂ ಟಿಕೆಟ್ಸ್ ತೊಗೊಂಡಿದ್ದೀವಿ. ಚಿಟ್ಟು ಒಬ್ಳು ಬಿಟ್ಟು ನಾವೆಲ್ಲ ಆಡ್ತಿದ್ದೀವಿ. ಆ್ಯಕ್ಚುಲಿ ರೀಲ್ಸಲ್ಲೆಲ್ಲ ನೋಡಿದ್ವಿ. ಹಾಂ, ಚೆನ್ನಾಗಿರುತ್ತೆ ಅಂತ ಕೇಳಿದ್ವಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ. ಕ್ಯಾಮ್ರಾ ಬ್ಯಾಗು ಟ್ರೈಪೋಡ್ ಹುಷಾರು. ಇಲ್ಲಿಂದ ಸಿಟಿ ವ್ಯೂ ಅಂತೂ ಅಲ್ಟಿಮೇಟ್ ಆಗಿತ್ತು. ಇಲ್ಲಿ ನೀವೇ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಈ ಗೇಮ್ನ ನಾವು ಮಿಸ್ ಮಾಡಲೇಬಾರ್ದು ಅಂತ ಬ್ಯಾಂಗ್ಳೂರಿಂದ ಹೋಗುವಾಗಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಈ ಗೇಮ್ ಎಲ್ಲರೂ ಆಡಬೇಕು ಅಂತ. ಇವಾಗ ಪರವಾಗಿಲ್ಲ. ಸಡನ್ನಾಗಿ ಫಾಸ್ಟಾಗಿ ಹೋಗ್ಬಿಟ್ಟು ಅವನು ನಮ್ಮ ಭಯನೇ ಆಗೋದು. ಫೋನಲ್ಲಿ ಒಂದು ಕೈ ಎಲ್ಲ ಬನ್ನಿ ಬೇಗ. ಟೈಮ್ ಟೈಮ್ ಏನು ಇಲ್ಲ ನೋಡು, ಆರಾಮಾಗಿ ಹೋಗಿ ನಾನು ನಿಧಾನ. ಕೀಪ್ ಅನ್ ಐ ಆನ್ ಕ್ಯಾಮ್ರಾ ಬ್ಯಾಗ್. ಅಟ್ಲೀಸ್ಟ್ ಒಬ್ಬರಾದ್ರೂ ನೋಡ್ತಾರೆ ಕ್ಯಾಮ್ರಾ ಬ್ಯಾಗ್ನ. ಗೊತ್ತಾಗಿಲ್ಲ. ಸ್ಲೋಗೆ ಹೋಗ್ತಾ ಇರ್ತೀನಿ. ಬಾಯ್. ಬಾಯ್ ಮಾಡಪ್ಪ ಹರ್ಷಗೆ. ಒಂದ್ ಕಾಲ್ ಒತ್ಕೊಳ್ಳೆ ಒಂದ್ ಕಾಲ್ ನೋಡಿ ಒಟ್ಟು
ಬಾಯ್ ಹೋಗು ಅಲ್ಲಿ ಸೆಂಟ್ರಲ್ ಗಡಗಡ ಅಂತ ಅಲ್ಲಾಡುತ್ತ ಹೋಗು ಬಿದೋಕ್ಕೆ ಹೋಗು ಕೆಳಗೆ ಒತ್ತು ಇನ್ನ ಒತ್ತು ಏ ಒತ್ತ ಏನಾಗಲ್ಲ ಅಲ್ಲಿ ಹರ್ಷ ಬಂದು ನೋಡಲ್ಲಿ ಹಾಂ ಏನು ಈ ದಿನ ವೆದರ್ ನಮಗೆ ತುಂಬ ಏನು ಚಳಿ ಇರಲಿಲ್ಲ, ಸ್ವಲ್ಪ ಬಿಸಿಲು ಇದ್ದಿದ್ದರಿಂದ ತುಂಬಾ ಚೆನ್ನಾಗಿತ್ತು ಆ ದಿನ ಔಟಿಂಗ್ ಹೋಗೋದಕ್ಕೆ. ಸ್ವಲ್ಪ ವಾರ್ಮ್ ಆಗಿ ಇತ್ತು, ಆದರೂ ಅಲ್ಲಿ ಈವ್ನಿಂಗ್ ಆಗ್ತಾ ಆಗ್ತಾ ತುಂಬಾ ಚಳಿ ತಡ್ಕೊಳಕ್ಕಾಗಲ್ಲಪ್ಪ, ಅಷ್ಟು ಚಳಿ ಇರುತ್ತೆ. ನೋಡಿ ನಮ್ಮ ಟ್ಯಾಲೆಂಟ್ಸ್ ಈಗಲೂ ಮಾಡಿದ್ದಾರೆ, ಚಿಟ್ಟು ಮತ್ತು ರಾಜ ಅವರೆಲ್ಲ ಸೇರಿಕೊಂಡು. ನಾನೊಂದು ಚೆನ್ನಾಗಿರೋ ಹಾರ್ಟ್ ಮಾಡಿಕೊಟ್ಟಿದ್ದೆ, ನಮ್ಮ ಮನೆಯವರು ನೋಡ್ಬಿಟ್ಟು ಅದು ಹಂಗೆ ಇಟ್ಬಿಟ್ರು. ಇದು ಇನ್ನೊಂದು ಚಿಕ್ಕ ಹಾಂ ಸ್ಟಾರ್ಟ್. ಚೆನ್ನಾಗಿರೋ ಒಂದು ಹಾರ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಮನೆಯವ್ರು ಕೊಡ್ತಾ ಇದ್ದೀನಿ. ನೋಡಿ ಮಾಡ್ತಾ ನಾವು ಮನಸ್ ಕೈಯೆಲ್ಲ ಕಡೆಗೆ ಫುಲ್ ಉಲ್ಟಾ. ನೋಡಿ ಈ ಕೇಬಲ್ ಕಾರಲ್ಲಿ ಈ ಕೇಬಲ್ ಕಾರ್ ರೂಟಲ್ಲಿ ನಾವು ಬರಬೇಕಿತ್ತು, ಬಟ್ ಏನೋ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಯಾರನ್ನೂ ಬಿಡ್ತಿಲ್ಲ ಒಂದು ವೀಕಿಂದ. ಬಟ್ ವ್ಯೂ ತುಂಬ ಚೆನ್ನಾಗಿದೆ. ಈ ಬ್ಯೂಟಿಫುಲ್ ವ್ಯೂ ಅಲ್ಲಿ ನಾವು ಲಂಚ್ ಮಾಡ್ತೀವಿ ಇವಾಗ. ಹಾಯ್ ಮಾಡಕಪ್ಪ ಆಶಾ. ಸಾರಿ ಆಶಾ ಒಂದು 5 seconds, less than 5 ಸಾಕು. ಕೋಕ್ಟೋಬ್ ಹತ್ರನೇ ಈ ಥರ ಶಾಪ್ಸ್ ಇದೆ, ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಥವಾ ಕ್ಯಾಬ್ಸ್ ಏನಾದರೂ ಬೇಕಿತ್ತು ಅಂದರೆ ಇಲ್ಲಿ ಶಾಪ್ ಮಾಡ್ಬೋದು. ಅದು ಅಯ್ಯೋ ಗುಬ್ಬಿ ನೋಡಿ ಎಷ್ಟು ಕ್ಯೂಟ್ ಆಗಿ ಹೊಂಟೇನಿ. ತಡಿ ಯು ಲೈಕ್ ಇಟ್ ಗುಬ್ಬಿ? ಇಷ್ಟ ಆಗಿದೆ. ಸರ್ಕಂಡ್ರು ರಿಯಲ್ ಅನಿಮಲ್ದು ನೋಡಿ ಗೈಸ್, ಇವೆಲ್ಲ ನೋಡ್ರು ರಿಯಲ್ ಆನಿಮಲ್, ನಿಜವಾದ ಆನಿಮಲ್ದು ಕಣ್ಣು, ಕಿವಿ, ಅದ್ರ ಕಾಲು ನೋಡಿ. ಸ್ಕಿನ್ ಹಂಗೆ ಪೀಲ್ ಮಾಡಿಲ್ಲ ಹಾಕಿರೋದು ಇವರು. ಐ ಡೋಂಟ್ ನೋ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ, ಬಟ್ ನೋಡೋಕ್ಕೆ ಭಯ ಆಗ್ತಾ ಇದೆ ನಮಗೆ. ಆ ಥರ ತುಂಬ ಇದೆ ನೋಡಿ. ಪಾದ ಮತ್ತೆ ನೋಡಿ, ಇದು ನಿಜವಾದ ಪಾದ ಪ್ರಾಣಿದು. ಸೊ ನಾವು ಹೆಚ್ಚು ಕಮ್ಮಿ 1-2 hours ಇಂದ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ. ಬಟ್ ಇದು ಈವ್ನಿಂಗ್ ಸ್ಪಾಟ್, ಸಂಜೆ 4 ಗಂಟೆ ಮೇಲ್ ಬಂದರೆ ಇಲ್ಲಿ ಹ್ಯಾಪನಿಂಗ್ ಆಗಿರುತ್ತೆ. ಸೊ ನೋಡಿ ಲೈಟಿಂಗ್ಸ್ ಎಲ್ಲ ಇಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿ, ಗೇಮ್ಸ್ ಎಲ್ಲ ನೋಡಿ ಅಲ್ಲಿ ರನ್ ಆಗ್ತಿದೆ. ಇವಾಗ ಮ್ಯೂಸಿಕ್ಸ್ ಎಲ್ಲ ಇವಾಗ ಆನ್ ಆಗಿದೆ. ನಾವು ಬಂದಾಗ ಮಧ್ಯಾಹ್ನ ಬೆಳಗ್ಗೆ ಬಂದಿದ್ವಲ್ಲ, ಸ್ವಲ್ಪ ಕಮ್ಮಿನೇ ಇತ್ತು. ಇವಾಗ ಜನ ಕೂಡ ಜಾಸ್ತಿ ಆಗಿದೆ. ಸೊ ನಾವು ಕೋಕ್ಟೋಬ್ ಮುಗಿಸ್ಕೊಂಡು ಮೆಟ್ರೋಲಿ ವಾಪಸ್ ನಮ್ಮ Airbnb ಹತ್ರನೇ ಬಂದಿದ್ದೀವಿ. ಸೊ ಇಲ್ಲಿ ಸಿಟಿ ಒಳಗಡೆ ಮಾಲ್ಗೆ ಹೋಗ್ತಾ ಇದೀವಿ. ನೋಡಿ ಮಾಲ್. ಬನ್ನಿ ನೋಡಿ, ಕರೆಕ್ಟಾಗಿ ಗ್ರೀನ್ ಲೈಟ್ ಬರುತ್ತೆ, ಅವಾಗ ನಾವು ಆರಾಮಾಗಿ ರೋಡ್ ಕ್ರಾಸ್ ಮಾಡ್ಬೋದು.
ನಮ್ಮ ಬೆಂಗಳೂರಲ್ಲಿ ಇರುತ್ತೆ ಬಟ್ ಇಲ್ಲಿವರೆಗೂ ಹೌದು ಇಷ್ಟು ಈಸಿಯಾಗಿ ರೋಡ್ ಅಂತೂ ಕ್ರಾಸ್ ಮಾಡೋಕ್ಕಾಗಲ್ಲ ಅಲ್ಲಿ. ಸೊ ಮಾಲ್ ಒಳಗೆ ಹೇಗಿರುತ್ತೆ ಏನೋ ತೋರಿಸ್ತೀನಿ ಬನ್ನಿ. ಸೊ ಮಾಲ್ ಒಳಗೆ ಹೇಗಿದೆ ಬನ್ನಿ. ಮಾಮೂಲಿ ಮಾಲ್. ನೋಡಿ ಮಿನಿಸೋ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ತುಂಬ ದೊಡ್ಡದು, ಸ್ವಲ್ಪ ಡಿಮಾರ್ಟ್ ಥರ ಅನಿಸುತ್ತೆ. ಹೆಚ್ಚಿನ ಒಂದು 50 ಕೌಂಟರ್ಸ್ ಇದೆ. ದೊಡ್ಡದಾಗಿದೆ, ಮಾಲು ದೊಡ್ಡದಾಗಿದೆ. ಆ್ಯಂಡ್ ಸೂಪರ್ ಮಾರ್ಕೆಟಲ್ಲೂ ಎಲ್ಲ ಥಿಂಗ್ಸ್ ಸಿಗೋ ಥರ ಇದೆ. ನಿನ್ ಮಗಳು BBMP ಕಸ ಆಯ್ತು ಆ ಸಂಧಿ ಮೂಲೆಗೆ ಹೋಗಿ ಅದೇನೋ ಆನೆ ಅಂತ ತಗೊಂಬಂದಿದ್ದಾಳೆ ಕೈಯಲ್ಲಿ. ನೋಡಿ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ. ಇಲ್ಲಿರೋ 6 ಜನನು ಚೆನ್ನಾಗಿ ತಿನ್ನೋರೆ. ಬಟ್ ಟ್ರಿಪ್ಪಲ್ಲಿ ನಾವು ಅನ್ಕೋತಿದ್ವಿ ಮನೆ ಊಟ ನಮ್ಗೆ ಬೇಕಾಗಿರೋ ಊಟ ಸಿಗಲ್ವಲ್ಲ ಅಂತ. ಬಟ್ ನಮ್ಮ ಹುಡುಗರು ಇವತ್ತು ಇಲ್ಲಿ ಇದೇನ್ ಮಾಡ್ತಾರೆ, ಅದು ಗೋಬಿ ತಂದೂರಿ ಡ್ರೈ ಮಾಡ್ತಿದ್ದಾರೆ. ಮತ್ತೆ ಬಿರಿಯಾನಿನ ವೆಜಿಟೇಬಲ್ ಬಿರಿಯಾನಿ ಅಂತೆ, ಗೋಬಿ ತಂದೂರಿ ಡ್ರೈ ಅಂತೆ. ಗಂಡ್ಮಕ್ಳೆಲ್ಲ ಸೇರ್ಕೊಂಡು ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ನಾವೆಲ್ಲಾದ್ರೂ ನಮ್ಮ ಊಟನ ಮಿಸ್ ಮಾಡ್ಕೊಳ್ಳೋ ಅಂತ ಸಿಚುವೇಶನ್ ಬರಲ್ಲ. ಬೆಳಗ್ಗೆ ಪುಳಿಯೋಗರೆ ಅವತ್ತು ತಿಂದ್ವಿ, ನಿನ್ನೆ ಅವಲಕ್ಕಿ ತಿಂದ್ವಿ, ಇವತ್ತು ಮ್ಯಾಗಿ ತಿಂದ್ವಿ. ಹಾ ಇಟ್ಕೋಕ್ ಇವ್ರೆ ನೋಡಿ. ಹಾಯ್ ಮಾಡಿ ಇಟ್ಕೋಕ್. ಅಸಿಸ್ಟೆಂಟ್ ಕುಕ್ ಇವ್ರೆ. ಕದೀತೆ ಹೋಗ್ರು 10 ನಿಮಿಷ ಆಗಿದೆ. ಆಯ್ತಾ ಆಯ್ತಾ 10 ನಿಮಿಷ ಆಗಿ ಆಫ್ ಆಗ್ಲಿ ನಿಕ್ಕಿ, ಆಮೇಲೆ ತೆಗೆಡ. ಈ ಕುಕ್ಕಿಂಗ್ ಸ್ಕಿಲ್ಲಲ್ಲಿ ಇದನ್ನ ಇಟ್ಟಿದ್ದೀವಿ ನಾವೀಗ. ಹಾಂ ಬಿಡೋಣ, ಸಾಕು ಇಟ್ಟು ಬರ್ತದೆ. ಅದಲ್ಲ